ಇನ್ನು ನಾಳೆ ವಿಶ್ವವಿಖ್ಯಾತ ಜಂಬೂ ಸವಾರಿ ಮಧ್ಯಾಹ್ನ 1ರಿಂದ 1:18ರವರೆಗೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ಮುಖ್ಯಮಂತ್ರಿಗಳಿಂದ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ನೆರವೇರುತ್ತೆ. ಅಲ್ಲಿಗೆ ಅದು ಜಂಬೂ ಸವಾರಿಗೆ ಚಾಲನೆ ಕೊಟ್ಟಂತೆ ಅದೆಲ್ಲ ಮೆರವಣಿಗೆ ಆರಂಭ ಆಗಿಬಿಡುತ್ತೆ. ಆ ನಂತರ ಸಾಯಂಕಾಲ 4:42ರಿಂದ 5 ಗಂಟೆ 6 ನಿಮಿಷದವರೆಗೆ ಸಲ್ಲುವ ಶುಭ ಕುಂಭ ಲಗ್ನದಲ್ಲಿ ಪುಷ್ಪಾರ್ಚನೆ ನಾಡದೇವತೆ ಚಾಮುಂಡೇಶ್ವರಿಗೆ, ಅದು ಕೂಡ ಮುಖ್ಯಮಂತ್ರಿಗಳು, ಮೈಸೂರಿನ ಮೇಯರ್, ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜವಂಶಸ್ಥರು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ಪುಷ್ಪಾರ್ಚನೆಯನ್ನು ಮಾಡುವಂತಹ ಶುಭ ಸಂದರ್ಭದ ಸಮಯವನ್ನು ಹೇಳ್ತಾ ಇದ್ದೀನಿ. ಮಧ್ಯಾಹ್ನ 1 ಗಂಟೆಯಿಂದ 1:18 ಒಳಗೆ ಶುಭ ಧನುರ್ಲಗ್ನದಲ್ಲಿ ನಂದಿ ಧ್ವಜ ಪೂಜೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಿ ನಾಡಿನ ಜನತೆಗೆ ಶುಭ ಸಂದೇಶವನ್ನು ರವಾನೆ ಮಾಡ್ತಾರೆ. ನಂದಿ ಧ್ವಜ ಹೊರಡಿತು ಅಂದರೆ ಒಂದಾದ ನಂತರ ಒಂದು ಜಾನಪದ ಕಲಾ ತಂಡಗಳು ಮತ್ತು ಸ್ತಬ್ಧ ಚಿತ್ರಗಳು ಎಲ್ಲವೂ ಕೂಡ ಮೂವ್ ಆಗುತ್ತೆ. ಅದೆಲ್ಲ ಮೂವ್ ಆಗಬೇಕು. ಹೆಚ್ಚು ಕಡಿಮೆ 150 ಐಟಮ್ಸ್ ಎಲ್ಲ ಕೊನೆಗೆ ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯನ್ನು ಹೊತ್ತು ಅಭಿಮನ್ಯು ರಾಜಗಾಂಭೀರ್ಯದಲ್ಲಿ ತೆರಳಬೇಕು. ಅದಕ್ಕೆ ಪುಷ್ಪಾರ್ಚನೆಯ ಮೂಲಕ ಚಾಲನೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ.